ಒಂದು ಕಾಲದಲ್ಲಿ ಭಾರತ ಭೂಮಿಯಲ್ಲಿ ಅಜ್ಞಾನದಲ್ಲೇ ಜೀವನ ಸಾಗಿಸುತ್ತಿದ್ದ ಒಬ್ಬ ಸರಳ ಯುವಕನಿದ್ದ. ಅವನ ಹೆಸರು ಕಾಳಿದಾಸ. ಬುದ್ಧಿಯ ಕೊರತೆಯಿಂದ ತಾನು ಕುಳಿತಿದ್ದ ಕೊಂಬೆಯನ್ನೇ ಕತ್ತರಿಸುತ್ತಿದ್ದ ಕಾಳಿದಾಸ ಜನರ ಹಾಸ್ಯಪಾತದ. ಬುದ್ಧಿಯ ಕೊರತೆಯಿಂದ ತಾನು ಕುಳಿತಿದ್ದ ಕೊಂಬೆಯನ್ನೇ ಕತ್ತರಿಸುತ್ತಿದ್ದ ಕಾಳಿದಾಸ ಜನರ ಹಾಸ್ಯಪಾತದ. ಅಹಂಕಾರಪೂರ್ಣ ಪಂಡಿತರು ತಮಗೇ ಪಾಠ ಕಲಿಸಬೇಕೆಂದು ಈ ಅಜ್ಞಾನಿಯನ್ನು ರಾಜಕುಮಾರಿಗೆ ವರನಾಗಿಸಲು ನಿರ್ಧರಿಸಿದರು. ತಾನು ಮದುವೆಯಾಗಿರುವ ವ್ಯಕ್ತಿ ಅಜ್ಞಾನಿ ಎಂಬ ಸತ್ಯ ಅರಿತ ರಾಜಕುಮಾರಿ ಕಾಳಿದಾಸನನ್ನು ತಿರಸ್ಕರಿಸಿದಳು. ತಾಯಿ, ನೀನೆಲ್ಲಿಗೋದೆ? ನನ್ನ ಪ್ರಾರ್ಥನೆಯನ್ನು ಏಕೆ ಕೇಳುತ್ತಿಲ್ಲ? ಒಂದು ದಿನ ಕಾಳಿದಾಸನು ಮಹಾಕಾಳಿ ದೇವಿಯ ಮಂದಿರದ ಮುಂದೆ ಭಕ್ತಿಯಿಂದ ಶಿರಸ್ಸುಗೂಡಿ ನಿಂತನು. ಅಮ್ಮ ಕಾಳಿ, ನನಗೆ ಜ್ಞಾನ ನೀಡಿ ನನ್ನ ಅಜ್ಞಾನವನ್ನು ನೀಗಿಸು ಎಂದು ಕಣ್ಣೀರಿನಿಂದ ಪ್ರಾರ್ಥಿಸಿದನು. ಆಗ ಮಹಾಕಾಳಿ ದೇವಿ ಅವನ ಮುಂದೆ ಪ್ರತ್ಯಕ್ಷಳಾದಳು. ವತ್ಸ ಕಾಳಿದಾಸ, ನಿನ್ನ ಭಕ್ತಿಯಿಂದ ನಾನು ಸಂತುಷ್ಟಳಾಗಿದ್ದೇನೆ. ಇಂದಿನಿಂದ ನೀನು ಮಹಾನ್ ಕವಿಯಾಗುವೆ ಎಂದು ವರ ನೀಡಿದಳು. ಓಂ ದುಂ ದುರ್ಗಯೇ ನಮಃ. ಓಂ ದುಂ ದುರ್ಗಯೇ ನಮಃ. ಓಂ ದುಂ ದುರ್ಗಯೇ ನಮಃ. ಓಂ द्यौ शांतिरंतरिक्षम शांति पृथ्वी शांति ताप शांतिर्वनस्पतय शांति विश्वे देवा शांति. ओम भूर्भुवः स्वः तत्सवितुर्वरेण्यं भर्गो देवस्य धीमहि धियो यो नः प्रचोदयात्. ಮೇಘದೂತ, ಅಭಿಜ್ಞಾನ ಶಾಕುಂತಲ, ರಘುವಂಶ ಇವು ಕಾಳಿದಾಸನ ಅಮರ ಕೃತಿಗಳು. ಶಬ್ದ ಮತ್ತು ಅರ್ಥಗಳಂತೆ ಒಂದಾಗಿ ಬೆರೆತಿರುವ ಈ ಜಗತ್ತಿನ ತಾಯಿಡು ತಂದೆಯರಾದ ಪಾರ್ವತಿ ಮತ್ತು ಪರಮೇಶ್ವರರಿಗೆ ನಾನು ವಂದನೆ ಸಲ್ಲಿಸುತ್ತೇನೆ. ಭಕ್ತಿ, ಪರಿಶ್ರಮ ಮತ್ತು ನಂಬಿಕೆ ಇದ್ರೆ ಅಜ್ಞಾನವು ಮಹಾಜ್ಞಾನವಾಗಬಹುದು. ಇದು ಮಹಾಕವಿ ಕಾಳಿದಾಸನ ಕಥೆ. ಒಮ್ಮೆ ಹಾಸ್ಯದ ಪಾತ್ರವಾಗಿದ್ದವನು ಇಂದು ಭಾರತದ ಮಹಾಕವಿಯಾಗಿ ಪೂಜಿಸಲ್ಪಟ್ಟನು. ವಾಕ್ಯಾರ್ಥವಿವ